ಓಕೆ ಗಾಯ್ಸ್, ಇವಾಗ ಊರಿಗೆ ಇಳಿದಿದ್ದೀನಿ. ಸೊ ಇಲ್ಲೇ ಇದ್ದೀನಿ ನೋಡಿ, ಇದು ಪಂಚನಹಳ್ಳಿ ಅಂತ ಊರು. ಫಸ್ಟ್ ಟೈಮ್ ಒಬ್ಬನೇ ಬಂದಿರೋದು, ಫಸ್ಟ್ ಟೈಮ್ ಒಬ್ಬನೇ, ಬೇರೆಯವರಿಗೆ ಎಲ್ಲ ಬಂದಿರೋದು ಫಸ್ಟ್ ಟೈಮ್. ಸೊ ಓಕೆ ಗಾಯ್ಸ್, ಇವಾಗ ಮ್ಯಾಗಿ ಪೌಡರ್. ಓಕೆ ಗಾಯ್ಸ್, ಇವಾಗ ಊರಿಗೆ ಇಳಿದಿದ್ದೀನಿ. ಸೊ ಇಲ್ಲೇ ಇದ್ದೀನಿ ನೋಡಿ, ಇದು ಪಂಚನಹಳ್ಳಿ ಅಂತ ಊರು. ಇದು ಇಲ್ಲಿದೆ, ಬಸ್ ಸ್ಟ್ಯಾಂಡಲ್ಲಿದೆ, ಇದು ಸರ್ಕಲ್ಲು. ಸೊ ಅಂಕಲಲ್ಲಿ ಹೋಗಿದ್ದಾರೆ ಮಾತಾಡೋಕ್ಕೆ ಅಂತ. ಸೊ ಇಲ್ಲೇ ಇಲ್ಲಿ ಇನ್ನೊಂದು 5 ನಿಮಿಷ ಬಿಟ್ಟು ಅಂಕಲ್ ಮನೆಗೆ ಹೋಗೋದು, ನಮ್ಮ ಮನೆಗೆ ಹೋಗೋದು. ಗೈಸ್, ನಂಗೆ ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ಬರೋದು, ಅರ್ಜೆಂಟಲ್ಲಿ ಹಂಗೆ ಪ್ಲ್ಯಾನೇ ಇರಲಿಲ್ಲ, ಹಂಗೆ ಬಂದಿದ್ದು. ಸೊ ಥರ ಸಡನ್ ಇದು ಥರ, ಇದು ಚೆನ್ನಾಗಿದೆ ಒಂಥರ, ಏನೋ ಜಾತ್ರೆ ಇದೆ ಅಂತೆ, ಮತ್ತು ದೇವಸ್ಥಾನ ಹೋಗಬೇಕು, ದೇವಸ್ಥಾನಕ್ಕೂ ಕೂಡ. ಅದು ಗುಡ್ಡದ ಮೇಲಿದೆ ದೇವಸ್ಥಾನ, ನಿಮಗೆ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಒಬ್ಬನೇ ಬಂದಿರೋದು, ಫಸ್ಟ್ ಟೈಮ್ ಒಬ್ಬನೇ, ಬೇರೆಯವರಿಗೆ ಎಲ್ಲ ಬಂದಿರೋದು ಫಸ್ಟ್ ಟೈಮ್. ಸೊ ಬನ್ನಿ ಇವಾಗ ನೋಡೋಣ ಹೇಗಿರುತ್ತೆ ಅಂತ. ಓಕೆ ಗಾಯ್ಸ್, ಇವಾಗ ನಾನು ಮತ್ತು ಅಂಕಲ್ ಮನೆಗೆ ಹೋಗ್ತಾ ಇದ್ದೀವಿ. ಅಂಕಲ್ ಡ್ರೈವಿಂಗ್ ಮಾಡ್ತೀರಾ, ಅದಕ್ಕೋಸ್ಕರ ಮಾತಾಡ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ನೇಚರ್ ಮಾತ್ರ ಹೀಗಾಗಿದೆ. ಪಕ್ಕದಲ್ಲೆಲ್ಲ ತೋಟ ಇಷ್ಟು ಚೆನ್ನಾಗಿದೆ. ಪೂರ್ತಿ ಏನೋ ಬಾಡೋಗ್ಬಿಟ್ಟಿದೆ, ಪೂರ್ತಿ ಏನೂ ಇಲ್ಲ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ತೆಂಗಿನ ಮರ ಎಲ್ಲ ಇದ್ದಾವೆ. ನಾಳೆ ಅಂಕಲ್ ತೋಟಕ್ಕೂ ಹೋಗೋದು, ನೋಡೋಣ. ಹೋಗೋಕೆ ಫಸ್ಟು ಮನೆಗೆ ಏನಾದ್ರು ಊಟ ಮಾಡಬೇಕು ಗಾಯ್ಸ್, ಹೊಟ್ಟೆ ಹಸಿದಿದೆ. ಹೋಗೋಣ. ಹಾಯ್ ಏನಕ್ಕ, ಆರಾಮಿದ್ಯಾಕ? ಕಾಯ್ಬೇಕಲ್ಲ. ಓಕೆ ಗೈಸ್, ಇವಾಗ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಇದ್ದೀವಿ. ಸೊ ನಾನು ಬಂದಿದ್ದೀನಿ ಅಂತ ಮ್ಯಾಗಿ ಮಾಡಿಸ್ತಾರೆ. ಸೊ ಬನ್ನಿ, ಇವಾಗ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿದ್ದಾರೆ. ಇವಾಗ ಮ್ಯಾಗಿ ಮಾಡೋಣ ಗೈಸ್. ಇವಾಗ ಈರುಳ್ಳಿ ಅಂತೀನಿ, ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಹಾಕಿದ್ದೀವಿ. ಸೊ ಇವತ್ತು ಮಾಡ್ತಿರೋದು ವೆಜ್ ಮ್ಯಾಗಿ ಮಾಡ್ತಿದ್ದೀವಿ. ಸೊ ಬನ್ನಿ ಇವಾಗ ಮಾಡೋಣ. ಸ್ವಲ್ಪ ಬಿಡು ಗಾನದು ಐಡಿಯಾ ನೋಡಿ ಗೈಸ್. ಹಾಕ ಇಡೋ ಮೀಡಿಯಮ್. ಸರಿ, ನಾ ಇವಾಗ ಈರುಳ್ಳಿ ಹಾಕಿರಿ, ಶೆಫ್ ಈರುಳ್ಳಿ ಹಾಕಿ. ಓಹೋ ಓಕೆ. ಇವಾಗ ಈರುಳ್ಳಿನೂ ಬಂತು ಗೈಸ್. ಇಲ್ಲಿ ಬಿಡಬೇಕು ಗೈಸ್. ಟೊಮೊಟೊನು ಬಂತು ಇವಾಗ. ಕೊತ್ತಂಬರಿ ನೀವು ಚಿತ್ರಾನ್ನ ಮಾಡ್ತಿದ್ದಿ ಇವಾಗ, ಮತ್ತೆ ಚಿತ್ರಾನ್ನ ಆಗ್ಬಿಡ್ತದೆ ಅಷ್ಟೇ. ಮ್ಯಾಗಿ ಅಲ್ವಾ, ಬೇಡ ಬಿಡು. ವೆಜ್ ಮ್ಯಾಗಿ ಅಂದರೆ ಇದು ಮಾತ್ರ ಈ ಥರ ಇಷ್ಟೇ ಮಾಡಿ ಹಾಕೊಂಡು ಗೈಸ್. ಇವಾಗ ನೀರು ಹೋಯ್ತು. ಓ ಕ್ಯಾಮ್ರಾ, ಓಕೆ ಹಾಕು, ಸ್ವಲ್ಪ ಹಾಕು, ಬಿಡ್ಬಿಡು ಸಾಕು ಗೈಸ್. ಇಲ್ಲಿ ನೋಡಿ, ಸೌದೆ ಒಲೆ ಕೂಡ ಇದೆ, ಇಲ್ಲಿ ಚಿಮಿನಿ ಇದೆ, ಇಲ್ಲಿ ಮೇಲೆ ಹೊಗೆ ಹೋಗುತ್ತೆ. ಇದ್ರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೇಕು. ಹೆಂಗಿರುತ್ತೆ ಗೊತ್ತಾ, ಮಸ್ತ್ ಇರುತ್ತೆ ಇದ್ರಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ. ಅಕ್ಕ ನಾಳೆ ಇದರಲ್ಲೇ ಮಾಡಕ್ಕ, ಏನಾದ್ರು ಮಾಡಲಿ ನಾಳೆ ಇದರಲ್ಲೇ ಮಾಡು, ಸರಿನಾ ಗೈಸ್? ನಾಳೆ ಒಂದು 2 ದಿವಸ ಇರ್ತೀನಿ ಇಲ್ಲೇ, ಜಾತ್ರೆ ಮುಗಿಸ್ಕೊಂಡು ಎಲ್ಲ ಓಕೆ. ಒಬ್ಬನೇ ಬಂದಿರೋದು ನಾನು, ಪ್ರೌಡ್ ಫೀಲ್ ಆಗ್ತೈತೆ. ಒಬ್ಬನೇ ಬಂದಿರೋದು ಫಸ್ಟ್ ಟೈಮ್ ಎಲ್ಲಿಗೆ ಬಂದಿದ್ದೀನಿ ಅಂದರೆ ಇಲ್ಲಿಗೆ ಬಂದಿದ್ದೀನಿ, ಪ್ರೌಡ್ ಫೀಲ್ ಆಗ್ತೈತೆ ಗೈಸ್. ಇವಾಗ ಮ್ಯಾಗಿ ಒಳಗೋಯ್ತು. ಓಕೆ, ಐ ಥಿಂಕ್ ನೀರು ಜಾಸ್ತಿ ಆಗ್ಬಿಡ್ತಂತಕ್ಕ. ಇಲ್ಲ, ಅದು ಕರೆಕ್ಟ್ ಐತೆ ನೀರು ಕರೆಕ್ಟ್ ಐತೆ. ಮುಚ್ಚಿದ್ದೀನಿ ಅಷ್ಟೇ, 5 ನಿಮಿಷ. ಓಕೆ ಗೈಸ್, ಇವಾಗ ಮ್ಯಾಗಿ ಪೌಡರ್. ಗೈಸ್, ಇವಾಗ ನಮ್ಮ ಚಿಕ್ಕಿ ಸರ್ವ್ ಮಾಡ್ತಿದ್ದಾರೆ. ಸ್ವಲ್ಪ ಹಾಕಕ್ಕ. ಇದು ಯಾರಿಗೆ? ನನ್ನ ಮಗುಗೆ, ನನಗೆ. ಸಾಕು ಇಷ್ಟು. ಉತ್ತಂಗೆ ಹಾಕು, ನಿನಗೆ ಹಾಕ, ಅಂಕಲ್ ಕೊಡು. ಯಾಕೆ ತಿನ್ನಕ್ಕ? ಮುದ್ದೆ. ಓಹೋ, ಅಲ್ಲಿ ತಿನ್ಬೇಕು ಅಂತ. ಗೈಸ್, ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನ ಫಂಕ್ಷನ್ ಇರ್ತಾ ಇದಲ್ವಾ, ಸೊ ಅಲ್ಲಿ ಮುದ್ದೆ ಊಟ ಕೊಡ್ತಿದ್ದಾರೆ. ಮುದ್ದೆ ಊಟ ನೀವೆಲ್ಲರೂ ಕೇಳಿದ್ದೀರಾ, ಯಾವ್ದಾದ್ರು ದೇವಸ್ಥಾನದಲ್ಲಿ ಮುದ್ದೆ ಕೊಡೋದು. ಅಲ್ಲಿ ಮುದ್ದೆ, ಅನ್ನ, ಸಾರು ಕೊಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗೋ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಎಲ್ಲ. ಮತ್ತು ಇವಾಗ ಗುಡ್ಡಕ್ಕೆ ಕೂಡ ಹೋಗ್ತೀವಿ, ಅದನ್ನು ತೋರಿಸ್ತೀನಿ. ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಸೊ ಇವಾಗ
ತಿನ್ನೋಣ ಫಸ್ಟ್ ಗೈಸ್. ಇವಾಗ ಮ್ಯಾಗಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇವಾಗ ಯಾಕೆ ಹಿಂಗೆ ನೋಡ್ತೇನೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಇವಾಗ ತಿನ್ನೋಣ ಬನ್ನಿ. ನನಗೆ ಏನು ಓಕೆ ಗೈಸ್, ಇವಾಗ ರೆಡಿ ಆಗಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್ ಅಲ್ಲಿ ಮುದ್ದೆ ಊಟ ಇದೆ ಅಂತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗಿದ್ರೆ ತಿಂತೀನಿ, ಚೆನ್ನಾಗಿಲ್ಲ ಅಂದ್ರೆ ತಿನ್ನಬೇಕು. ಬಿಕಾಸ್ ಅದು ಪ್ರಸಾದ, ಅದಕ್ಕೋಸ್ಕರ ತಿನ್ನಬೇಕು. ತಿನ್ನೋಣ ಬನ್ನಿ, ಇವಾಗ ಹೋಗೋಣ. ಗೈಸ್ ಇಲ್ಲಿ ಕಾಯಿಗಳು ನೋಡಿ ಹೆಂಗಿಟ್ಟಿದ್ದಾರೆ. ಕೇಜಲ್ಲಿ ತುಂಬಿಟ್ಟಿದ್ದಾರೆ ಕಾಯಿನ. ವಾವ್, ಇಲ್ಲಿ ನೋಡಿ ಅಲ್ಲಿ ದೇವಸ್ಥಾನ ಇದೆ, ಕಾಯಿಗಳು ನೋಡಿ ಹೆಂಗಿಟ್ಟಿದ್ದಾರೆ. ನನ್ನ ಜೊತೆಗೆ ಉಳ್ತೀಯಾ? ನಿಜ ಚೆನ್ನಾಗಿತ್ತು ಗೈಸ್, ಪ್ರಾಮಿಸ್ ನಿಜ ಹೇಳ್ತಿದ್ದೀನಿ, ನಿಜವಾಗ್ಲೂ ಚೆನ್ನಾಗಿತ್ತು. ಯಾವುದು ತಿಂದಿಲ್ಲ ಈ ಥರ ಮುದ್ದೆನಾ. ನೋಡ್ಲಿಲ್ಲ ಅಂತ ನಾನು ಗೈಸ್ ಅನ್ನ ಹಾಕ್ಸ್ಕೊಂಬಂದೆ, ಸ್ವಲ್ಪ ಅಷ್ಟೇ, ಸ್ವಲ್ಪ ಅನ್ನ ಹಾಕ್ಸ್ಕೊಂಬಂದೆ. ಸಾಂಬಾರ್ ಗೈಸ್ ಇವರು ನಮ್ಮ ಚಿಕ್ಕಮ್ಮ ಅವರ ಅತ್ತೆ. ಗೈಸ್ ಮಜ್ಜಿಗೆ ಕೂಡ ಇದೆ, ಮಸ್ತ್ ಇದೆ ಮಾತ್ರ ಮಜ್ಜಿಗೆ ಕೂಡ. ಓಕೆ ಗೈಸ್ ಇವಾಗ ಊಟ ಆಯಿತು. ಸೊ ಬಂದಿದ್ದೀವಿ ಇಲ್ಲೇ ದೇವಸ್ಥಾನ ಇದೆ ನೋಡಿ ಹಿಂದೆಗಡೆ. ಗೈಸ್ ಮನೆಗೆ ಊಟ ಮಾಡಿದ್ರೆ ಸಮಾಧಾನ ಆಯಿತು, ಅಷ್ಟು ಚೆನ್ನಾಗಿರುತ್ತೆ. ಹೊಟ್ಟೆ ಪೂರ್ತಿ ತುಂಬಿಡ್ತು, ನಿಜವಾಗ್ಲೂ ಹೇಳ್ತಿದ್ದೀನಿ ಮಾತ್ರ. ಪ್ರಸಾದನೇ ಅಷ್ಟು ಚೆನ್ನಾಗೈತೆ ಮಾತ್ರ, ನಿಜವಾಗ್ಲೂ ಗೈಸ್ ಪ್ರಾಮಿಸ್ ಹೇಳ್ತಿದ್ದೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಮಾತ್ರ. ಹೊಟ್ಟೆ ತುಂಬ ತಿಂದು ಬಂದೆ. ಮುದ್ದೆ, ಅನ್ನ, ಸಾರು, ಮಜ್ಜಿಗೆ ಏನು ಚೆನ್ನಾಗಿತ್ತು ಗೊತ್ತಾ. ಒಂದೊಂದು ಅದು ಫ್ಲೇವರ್ ಸಿಗ್ತಿತ್ತು ಬಾಯಿಗೆ. ಅದು ಇವರೇ ಮಾಡಿರೋ ಮಸಾಲೆ ಅಲ್ವಾ, ಇಲ್ಲೇ ರೆಡಿ ಮಾಡಿರೋದಲ್ವಾ, ಮಸ್ತಿತ್ತು. ಎಲ್ಲ ಕಾಳುಗಳು ಎಲ್ಲ ಹಾಕಿದ್ರು, ಮುದ್ದೆ ಇತ್ತು, ಹೆಲ್ದಿ ಆಗಿತ್ತು ಫುಡ್ ಮಾತ್ರ. ನನಗಂತೂ ಭಾಳ ಇಷ್ಟ ಆಯಿತು, ಮಸ್ತೈತೆ. ನಾನು ಮನೆಗಷ್ಟು ಮುದ್ದೆ ಇಷ್ಟಪಡಲ್ಲ, ಇಲ್ಲಿ ತಿಂದೆ, ಇಷ್ಟೇ ತಿಂದ್ರೂ ಮಸ್ತಿತ್ತು ಮಾತ್ರ. ಆಹಾ. ಓಕೆ ಗಾಯ್ಸ್, ನೀವು ಇಲ್ಲಿಂದ ನೋಡ್ಬೋದು, ಇಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ಅಲ್ಲಿ ದೇವಸ್ಥಾನದ ಹತ್ರ ಬಾವಿ ಇದೆ, ಬಸವೇಶ್ವರ ದೇವಸ್ಥಾನ ಹತ್ರ. ಸೊ ಇಲ್ಲೇ ನಾವು ಊಟ ಮಾಡಿದ್ದು, ಇಲ್ಲೇ ಪ್ರಸಾದ ಕೊಟ್ಟಿದ್ದು. ಬಾವಿಯಲ್ಲಿ ಗಂಗಮ್ಮ ನೀರನ್ನ ಇಟ್ಕೊಂಡು ಫಸ್ಟು ಗಂಗಮ್ಮನ ಪೂಜೆ ಮಾಡ್ತಾರೆ. 3 ಜನ ಬಿಂದಿಗೆನ ಹೊತ್ಕೊತಾರೆ ಗಂಗಮ್ಮನ. ಅದರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಇದ್ದರು. ಬನ್ನಿ ನಿಮಗೆ ತೋರಿಸ್ತೀನಿ ಹೇಗೆ ಏನು. ಸೊ ಗೈಸ್ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ನೀವೇ ನೋಡ್ಬೋದು ಇವಾಗ ದೇವರು ಗುಡ್ಡದಿಂದ ಕೆಳಗಿಳಿದು ಬಂದಿದೆ. ಸೊ ಕೆಳಗಿಳಿದು ಬಂದ ತಕ್ಷಣ ಬರೋದೇ ನಮ್ಮ ಆಂಟಿ ಮನೆ ಪಕ್ಕ ಒಂದು ಮನೆ ಇದೆ, ಇಲ್ಲಿ ಬರುತ್ತೆ ದೇವರು. ಸೊ ಇಲ್ಲಿ ಬಂದ್ಬಿಟ್ಟು ಹೂವಿನ ಅಲಂಕಾರ ಮಾಡಿಸ್ಕೊಂಡು, ದೇವ್ರಿಗೆ ಹೂವಿನ ಅಲಂಕಾರ ಇರುತ್ತೆ, ಹೂವಿನ ಅಲಂಕಾರ ಮಾಡಿಸ್ಕೊಂಡು ಇಲ್ಲಿ ಹಬ್ಬದ ಊಟ ಹಾಕ್ತಾರೆ. ನಾನು ಹಬ್ಬದ ಊಟ ಮಾಡ್ಕೊಂಡು ಬಂದೆ. ಮತ್ತು ಹೂವಿನ ಅಲಂಕಾರ ಆದ ತಕ್ಷಣ
ಟ್ಯಾಕ್ಟ್ರಿ ಮೇಲೆ ಹೋಗುತ್ತೆ ದೇವರು. ಟ್ಯಾಕ್ಟ್ರಿ ಮೇಲೆ ಹೋಗಿ ಅಲ್ಲೊಂದು ಸ್ವಲ್ಪ ಹೂವಿನ ಅಲಂಕಾರ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದೇವರಿಗೆ ಮಾಡಿಬಿಟ್ಟು ಮತ್ತು ಡಿ ಜೆ ಕೂಡ ಇರುತ್ತೆ. ನಮ್ಮ ದುರ್ಗದಲ್ಲಿ ಹೇಗೆ ಹಿಂದೂ ಮಹಾಗಣಪತಿ ಈ ಥರ ಡಿ ಜೆ ಮಾಡ್ತಾರೋ ಇಲ್ಲಿ ಆ ಥರ ಮಾಡ್ತಾರೆ. ಏನು ಒಂದೇ ಡಿಫ್ರೆನ್ಸು, ಅಲ್ಲಿ ಭಾಳ ಅಂದರೆ ಭಾಳ ಲಕ್ಷಗಟ್ಟಲೆ ಜನ ಇರ್ತಾರೆ. ಇಲ್ಲಿ ಸ್ವಲ್ಪ ಸುತ್ತಮುತ್ತ ಹಳ್ಳಿ 7 ಹಳ್ಳಿಯಿಂದ ಬರ್ತಾರೆ ಗೈಸ್. ಇಲ್ಲಿ ಬಂದು ಡಿ ಜೆಲಿ ಕುಣಿತಾರೆ, ಊಟ ಮಾಡ್ತಾರೆ, ಎಲ್ಲ ನಕ್ ಅಂತ ನೋಡೋಕ್ಕೆ ಒಂಥರ ಶಾಂತಿ ಮೈ ಪೂರ್ತಿ. ಸೊ ಗೈಸ್ ನೀವು ನೋಡ್ಬೋದು ಇವಾಗ ದೇವ್ರ ಹೆಸರು ಬಸವೇಶ್ವರ ಸ್ವಾಮಿ ಅಂತ. ಸೊ ಈ ದೇವರು ಇವಾಗ ಟ್ಯಾಕ್ಟ್ರಿ ಮೇಲೆ ಕೂತ್ಕೊಂಡು ಊರೋತ್ಸವ ಮಾಡ್ತಾರೆ ದೇವ್ರ ಜೊತೆ. ಸೊ ಡಿ ಜೆ ಮುಂದೆ ಇರುತ್ತೆ, ದೇವರು ಹಿಂದೆ ಇರುತ್ತೆ. ಸೊ ಜನಗಳೆಲ್ಲ ಖುಷಿಯಾಗಿ ಎಲ್ಲ ಹತ್ರ ನೋಡೋದಕ್ಕೆ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅಂದರೆ ಚಿತ್ರದುರ್ಗೆಲ್ಲ ನೋಡಿದ್ದೀನಿ ಹಿಂದೂ ಮಹಾಗಣಪತಿ, ಅಂದರೆ ಭಾಳ ಡಿಫ್ರೆನ್ಸ್ ಇದೆ. ಅಲ್ಲಿ ಬೇರೆ ಥರನೇ ಮಾಡ್ತಾರೆ, ಇಲ್ಲೇ ಬೇರೆ ಥರ ಮಾಡ್ತಾರೆ. ನೋಡಿ ನೀವೇ ನೋಡ್ಬೋದು, ಪಟಾಕಿ ಹಿಡ್ಕೊಳ್ತಾ ಮಾತ್ರ ಇಲ್ಲೆಲ್ಲ ಭಾಳ ಚೆನ್ನಾಗಿದೆ. ಈ ವೆದರ್ ಕೂಡ ಹಾಗೆ ಇದೆ, ಹೆಲ್ದಿ ಗಾಳಿ ಕೂಡ, ಅಂದರೆ ಇದು ಸ್ಮೆಲ್ಲೇ ಬೇರೆ ಥರ ಇಲ್ಲ, ಹಳ್ಳಿ ಸ್ಮೆಲ್ಲೇ ಬೇರೆ ಥರ. ಅದೊಂದು ಖುಷಿ ನನಗೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲರೂ ಏನು ಫ್ರೆಶ್ ಆಗಿರ್ತಾರೆ, ಎಲ್ಲ ಎನರ್ಜೆಟಿಕ್ ಆಗಿರ್ತಾರೆ. ಭಾಳ 80-60 ವರ್ಷದ್ದು ಅಜ್ಜಿಯವ್ರನ್ನೆಲ್ಲ ನೋಡಿದ್ದೀನಿ. ಅವರೆಲ್ಲ ಇವಾಗಲೂ ಕೂಡ ಗಟ್ಟಿಮುಟ್ಟಾಗಿ ಎಷ್ಟು ಸ್ಟ್ರಾಂಗ್ ಆಗಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಾರೆ. ನಮ್ಮ ಸಿಟಿಯಲ್ಲಿ ಆ ಥರ ಇಲ್ಲವೇ ಇಲ್ಲ. ಅವ್ರವ್ರ ಕೆಲಸ ಇನ್ನೂ ನಾನು ನೋಡಿದೆ, ಭಾಳ ಜನ ಇನ್ನೂ ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಎಲ್ಲರೂ ಕೂಡ ನಾನೋಗಿ ಮಾತಾಡಿಸಿ, ಎಲ್ಲರೂ ನಮ್ಮ ರಿಲೇಷನ್ನೇ ಇದ್ದಿದ್ದಿಲ್ಲ, ನಾನೋಗಿ ಮಾತಾಡಿಸಿ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಕೇಳಿ, ಅವರು ನನ್ನ ಭಾಳ ಅಂದರೆ ಭಾಳ ಇಷ್ಟಪಟ್ಟಿದ್ದಾರೆ. ನನ್ನ ಫಿಲಮಲ್ಲೆಲ್ಲ ನೋಡಿದ್ದಾರೆ, ನನ್ನ ಫಿಲಮ್ ಕೂಡ ನೋಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಾವು ಭಾಳ ಚೆನ್ನಾಗಿದೆ ಮೂವಿ, ಮಾತ್ರ ಭಾಳ ಚೆನ್ನಾಗಿದೆ, ನಾವು ನೋಡಿದ್ದೀವಿ. ಇವಾಗ ಊಟಕ್ಕೆ ಅಂತ ಹೋಗಿದೆ. ಸೊ ಪಾಯಸ ಮತ್ತು ಕಡಲೆಬೇಳೆ ಕೋಸಂಬರಿ, ಅನ್ನ ಸಾರು, ನೀರು ಮತ್ತು ಮಜ್ಜಿಗೆ ಕೂಡ ಇತ್ತು. ಸೊ ನಾನು ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ನೋಡಿ ಹೇಗಿತ್ತು ಅಂತ. ಸೇಮ್ ಗೈಸ್ ನಮ್ಮ ಮನೆಗೆ ತಿಂದಂಗೆ ಆಯಿತು. ಮನೆಗೆ ತಿಂದಂಗೆ ಹೇಗೆ ಹೊಟ್ಟೆ ತುಂಬುತ್ತೋ ಆ ಥರ ಹೊಟ್ಟೆ ತುಂಬಿತು. ಇಲ್ಲಿ ಎಲ್ಲರೂ ಒಂದೇ ಥರ ಈಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಅವ್ರು ಎಷ್ಟೇ ದುಡ್ಡಿಲ್ಲಿ ಅವ್ರ ಹತ್ರ, ಅವರು ದೇವಸ್ಥಾನ ಮುಂದೆ ನೆಲದ ಮುಂದೆನೇ ಕುತ್ಕೊಂಡು ಊಟ ಮಾಡಬೇಕು. ಅದು ಒಂದು ಸ್ವಲ್ಪ ಇಷ್ಟ ಆಯಿತು ನನಗೆ. ನೋಡಿ ಎಲ್ಲರೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನಾನು ಮತ್ತು ನಮ್ಮ ಚಿಕ್ಕಮ್ಮನ ಮಕ್ಕಳು ಊಟ ಮಾಡಿ ಬಂದ್ವಿ. ಸಬ್ಸ್ಕ್ರೈಬ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಇಂಥ ವಿಡಿಯೋ ನಿಗೂಢವಾದಂಥ ವಿಡಿಯೋನ ಮತ್ತೆ ಮುಂದಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಆ ಥರ ಹೇಳ್ತೀರಾ? ಅಲ್ಲಲ್ಲ ಇನ್ನೊಂದ್ಸಲ ಹೇಳ್ರಿ. ತಡಿ ಸುಮ್ಮನೆ ಹೇಳಕ್ಕಲ್ಲ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಬೇಗ ಇನ್ನೊಂದು ಇಂಥ ನಿಗೂಢನ ಹಿಡ್ಕೊಂಡು ಹೊರಟಿದೀವಿ. ನಮ್ದು ಹುಡುಕದೇ ನಿಗೂಢ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಹೊಸ ದೇವಸ್ಥಾನಗಳು ನಿಗೂಢತೆಯನ್ನ ಇರ್ತಕ್ಕಂಥದ್ದನ್ನ ಜನಗಳಿಗೆ ತಿಳಿಸೋದೇ ನಮ್ಮ ಲಾಗಿನ ಉದ್ದೇಶ. ಓಕೆನಾ? ಇವತ್ತಿನ ಲಾಗ್ ಇಷ್ಟಕ್ಕೆ ಮುಗಿಸ್ತಾ ಇದೀವಿ. ಬಾಯ್, ಗುಡ್ ನೈಟ್. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ. ಸೊ ನಮ್ಮ ಅಂಕಲ್ ಹೇಳಿದ್ಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಅಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರು ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿ. ಮತ್ತೆ ನಿಮಗೆ ಈ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವ್ಲಾಗ್ಸ್ ನೋಡ್ತಾ ಇರಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್.